ನಮಸ್ತೆ ಎಲ್ರಿಗೂ. ನಿಮ್ಗೊಂದು ವಿಷಯ ಗೊತ್ತಾ? ನಾವು ತಲೆ ಕೂದಲು ತುಂಬ ಸಿಲ್ಕಿ ಸಾಫ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡಿ ಎಲ್ಲ ಈ ಒಳ್ಳೊಳ್ಳೆ ಶಾಂಪು ಅಥವಾ ಕಂಡೀಷ್ನರ್ ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದು ಸಿಂಪಲ್ ಆಗಿರುವಂಥ ಟಿಪ್ಸನ್ನು ಫಾಲೋ ಮಾಡಿದ್ರೆ ಸಾಕು. ಇದೇನು ಅಂತಂದರೆ, ಯೂಶ್ವಲ್ ಆಗಿ ನಾನು ಪ್ರತಿ ಸರಿ ಹೇಳ್ತಾ ಇರ್ತೇನೆ, ಒಂದು ನೀವು ಕಂಪಲ್ಸರಿ ಮಾಡಬೇಕು. ಅದು ಏನು ಅಂತಂದರೆ, ವಾರದಲ್ಲಿ ಒಂದು 2 ಸರಿ ಆಯಿಲ್ ಮಸಾಜ್ ಮಾಡಬೇಕು. ಆಯಿಲ್ ಮಸಾಜ್ ಹೇಗೆ? ತುಂಬ ಸಿಂಪಲ್. ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ತೆಂಗಿನೆಣ್ಣೆ, ಹರಳೆಣ್ಣೆ, ಆಲಿವ್ ಆಯಿಲ್. ಇದು 3 ಬೇಕು. ನಿಮ್ಮ ತಲೆ ಕೂದಲು ಸಾಫ್ಟ್ ಆಗಬೇಕು, ಸ್ಮೂತ್ ಆಗಬೇಕು, ಹೇರ್ ಗ್ರೋತ್ ಚೆನ್ನಾಗಬೇಕು, ತಲೆ ಕೂದಲು ತುಂಬ ಚೆನ್ನಾಗಿರಬೇಕು, ತುಂಬ ಚೆನ್ನಾಗಿ ಬೆಳಿಬೇಕು, ಬೇಗ ಬೆಳಿಬೇಕು ಅಂತಂದರೆ ನೀವು ಈ 3 ಎಣ್ಣೆನ ಉಪಯೋಗ ಮಾಡಿಕೊಂಡು ಆಯಿಲ್ ಮಸಾಜ್ ಮಾಡಿ. ಏನಿಲ್ಲ, ನೀವು ಕೊಕೊನಟ್ ಆಯಿಲ್ ಒಂದು 2 ಸ್ಪೂನಷ್ಟು ತಗೊಳ್ಳಿ. ಆಲಿವ್ ಆಯಿಲ್ ಮತ್ತು ಹರಳೆಣ್ಣೆ 1 ಸ್ಪೂನ್ ಸಾಕು. ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡು 2 ರಿಂದ 3 ನಿಮಿಷ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಗಂಟೆ ಅಥವಾ 2 ಗಂಟೆ ಮುಂಚೆ 2 ರಿಂದ 3 ನಿಮಿಷ ಮಿನಿಮಮ್ ನೀವು ಮಸಾಜ್ ಮಾಡಬೇಕು ಕ್ಲೀನಾಗಿ. ಇದರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ತಲೆ ಕೂದಲು ಸೊಂಪಾಗಿ ಬೆಳೆಯಲಿಕ್ಕೆ ಹೆಲ್ಪ್ ಆಗುತ್ತೆ. ಹೇರ್ ರೂಟ್ ಇದೆಯಲ್ವಾ, ಸ್ಟ್ರಾಂಗ್ ಆಗಿ ತಲೆ ಕೂದಲು ಉದುರೋದು ತಪ್ಪುತ್ತೆ. ನಿಮಗೆ ಆಲಿವ್ ಆಯಿಲ್, ಹರಳೆಣ್ಣೆ ತಲೆ ಕೂದಲನ್ನು ಸಾಫ್ಟ್ ಮತ್ತು ಸಿಲ್ಕಿಯನ್ನಾಗಿ ಮಾಡುತ್ತೆ. ತೆಂಗಿನೆಣ್ಣೆ ತಲೆ ಕೂದಲನ್ನು ಸೊಂಪಾಗಿ ಬೆಳೆಯಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಷ್ಟು ಮಾಡಿ 2 ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ. ಯಾವುದೇ ಕಾರಣಕ್ಕೆ ತುಂಬ ಬಿಸಿಯಾಗಿರುವಂಥ ನೀರಲ್ಲಿ ಇವಾಗ ನಾವು ಸ್ನಾನ ಮಾಡಲೇಬಾರ್ದು. ಸ್ನಾನ ಮಾಡುವಾಗ ಮತ್ತೆ ಹೇಳ್ತಾ ಇದ್ದೇನೆ, ಮೈಲ್ಡ್ ಆಗಿರುವಂಥ ನ್ಯಾಚುರಲ್ ಶಾಂಪುಗಳನ್ನೇ ಬಳಸಿ. ನಿಮಗೆ ಒಳ್ಳೆ ಶಾಂಪುದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಇಲ್ಲ, ಶೀಕಾಕಾಯಿ ಪೌಡರಲ್ಲೂ ನಾವು ತಲೆ ಕೂದಲನ್ನು ತೊಳ್ಕೋಬಹುದು. ಒಳ್ಳೊಳ್ಳೆಯ ಪೌಡರ್ಗಳು ಬರುತ್ತೆ. ಶೀಕಾಕಾಯಿ, ಸೋಪ್ ನಟ್, ಇದರದ್ದೆಲ್ಲ ನ್ಯಾಚುರಲ್ ಪೌಡರ್ಗಳು ಬರುತ್ತೆ ತಲೆ ಕೂದಲನ್ನು ತೊಳೆಯುವಂಥದ್ದು. ಅಥವಾ ನ್ಯಾಚುರಲ್ ಶಾಂಪು ಮೈಲ್ಡ್ ಆಗಿರೋದನ್ನು ಬಳಸಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಮಿಕಲ್ ಇರೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಕೆಮಿಕಲ್ ಇರೋದನ್ನು ಬಳಸಿದ್ರು ಕೂಡ ನೀವು ಇದೆಯಲ್ವಾ, ಸ್ವಲ್ಪ ಸಾಫ್ಟ್ ಆಗಿರೋದನ್ನು, ಮೈಲ್ಡ್ ಆಗಿರೋದನ್ನು ಬಳಸಬೇಕು. ಸೇಫ್ ಕೆಮಿಕಲ್ ಅಂತ ಕೆಲವೊಂದು ಇರುತ್ತೆ, ಅವುಗಳನ್ನು ಬಳಸಬೇಕು. ಇಷ್ಟ ಆಯಿತು. ಈಗ ತಲೆ ಕೂದಲು ಸಾಫ್ಟ್ ಆಗೋ ಥರ ಏನು ಮಾಡೋದು? ಕಂಡೀಷ್ನರ್ ಬೇಡ ಅಂದರೆ ಇದಕ್ಕೆ ನಾನೊಂದು ಒಳ್ಳೆಯ ಉಪಾಯನ ಹೇಳ್ತೀನಿ. ಸ್ವಲ್ಪ ದಾಸವಾಳ ಎಲೆನೂ ಓಕೆ, ಅಥವಾ ದಾಸವಾಳ ಹೂವು ಅಂದರೂ ಓಕೆ. ದಾಸವಾಳ ಹೂವು ಆದರೂ ಬೆಸ್ಟ್. 1-2 ದಾಸವಾಳ ಹೂವನ್ನು ತಗೊಂಬನ್ನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ಸ್ವಲ್ಪ ಅದರಲ್ಲಿ ಈ ದಾಸವಾಳನ ಹಾಕಿ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಿ, ಸಾಕು. 5 ನಿಮಿಷ. ಅದಾದ ನಂತರ ಆ ನೀರನ್ನು ಕೆಳಗಡೆ ಇಳಿಸಿ ತಣ್ಣಗೆ ಮಾಡಿ ಫಿಲ್ಟರ್ ಮಾಡಿಕೊಡಿ. ಜೆಲ್ ಥರ ಬರುತ್ತೆ ಅದು. ಅದನ್ನ ನೀವೊಂದು ಬಾಟಲಲ್ಲಿ ಹಾಕಿ ಸ್ವಲ್ಪ ಟೈಮ್ ಸ್ಟೋರ್ ಮಾಡ್ಬೋದು, ಹಾಳಾಗಲ್ಲ. ಫ್ರಿಜ್ಜಲ್ಲೂ ಇಡ್ಬೋದು, ಏನಾಗಲ್ಲ. ನೀವು ತಲೆನ ತೊಳ್ಕೊಂಡಾದ ನಂತರ ಈ ದಾಸವಾಳದ್ದು ನಾವೇನು ಕಂಡೀಷ್ನರ್ ಟೈಪ್ ಜೆಲ್ಲನ್ನು ರೆಡಿ ಮಾಡಿದ್ವಲ್ವ, ಅದನ್ನ ತಲೆಗೆ ಹಾಕ್ಕೊಂಡು ಒಂದ್ಸರಿ ಕಂಪ್ಲೀಟಾಗಿ 2 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿ ಖಾಲಿ ನೀರಿಂದ, ತಣ್ಣೀರಿಂದ ತೊಳ್ಕೊಂಡು ಬಿಡಿ. ಜಗತ್ತಲ್ಲಿ, ವರ್ಲ್ಡಲ್ಲಿ, ಪ್ರಪಂಚದಲ್ಲಿ ಇರುವಂತಹ ದಿ ಬೆಸ್ಟ್ ಕಂಡೀಷ್ನರ್ ಇದು. ತಲೆ ಕೂದಲು ಸಿಕ್ಕಾಪಟ್ಟೆ ಸಾಫ್ಟಾಗಿ, ಸ್ಮೂತಾಗಿ, ಹೆಲ್ದಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ಕಂಡೀಷ್ನರು ಬೇಕಾಗಿಲ್ಲ, ಅಂದರೆ ತುಂಬ ಕಾಸ್ಟ್ಲಿದು ಶಾಂಪು ಕೂಡ ನಮಗೆ ಬೇಕಾಗಿಲ್ಲ. ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ತುಂಬ ಸರಿ ನಾನು ಇದನ್ನು ಟ್ರೈ ಮಾಡಿದ್ದೇನೆ. ಆದರೆ ನಮಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಇಲ್ಲಿ ನಮಗೆ ದಾಸವಾಳ ಹೂವನ್ನು ಹುಡ್ಕೊಂಡು ಹೋಗಲಿಕ್ಕೆ ಕಷ್ಟ. ಊರಿನವರಿಗೆಲ್ಲಾದರೆ ಆರಾಮ್ಸೆ ಸಿಗುತ್ತೆ ದಾಸವಾಳ ಹೂವು. ದಾಸವಾಳ ಹೂವಿನ ಆ ರಸ ಅಥವಾ ಆ ಜೆಲ್ಲನ್ನು ನಾವು ಕಂಡೀಷ್ನರ್ ಆಗಿ ಬಳಸ್ಬೋದು. ಮೊಸರನ್ನು ಕಂಡೀಷ್ನರ್ ಆಗಿ ಬಳಸ್ಬೋದು. ಅಲೋವೆರಾ ಜೆಲ್ಲನ್ನು ಕಂಡೀಷ್ನರ್ ಆಗಿ ಬಳಸ್ಬೋದು. ಇದೆಲ್ಲ ಕೆಮಿಕಲ್ ಕಂಡೀಷ್ನರ್ಗೆ ಇರುವಂಥ ಆಲ್ಟರ್ನೇಟಿವ್. ಮತ್ತು ಜಗತ್ತಲ್ಲಿರುವಂಥ ಬೆಸ್ಟ್ ನ್ಯಾಚುರಲ್ ಕಂಡೀಷ್ನರ್. ತಲೆ ಕೂದಲು ಸಾಫ್ಟ್ ಮತ್ತು ಸಿಲ್ಕಿ ಆಗುತ್ತೆ. ಕಂಡೀಷ್ನರನ್ನು ಯಾವಾಗಲೂ ಅಷ್ಟೇ ಶಾಂಪು ಹಾಕಿ ತೊಳ್ಕೊಂಡಾದ ನಂತರ ಒದ್ದೆ ಕೂದಲಿಗೆ ಹಾಕಿ ಕ್ಲೀನಾಗಿ ಮಸಾಜ್ ಮಾಡಿ ಮತ್ತೆ ನೀರು ಹಾಕಿ ತೊಳ್ಕೊಂಡು ಬಿಡುವಂಥದ್ದು. ಮತ್ತೆ ಪುನಃ ಸೋಪ್ ಅಥವಾ ಶಾಂಪು ಹಾಕಿ ತೊಳ್ಕೊಳ್ಳೋಂಗಿಲ್ಲ. ಅದಾದ ನಂತರ ತಲೆ ಕೂದಲನ್ನು ಡ್ರೈ ಮಾಡ್ಬೋದು. ನೀಟಾಗಿ ಒಂದ್ಸರಿ ಬಾಚ್ಕೊಂಡ್ರೆ, ಡ್ರೈ ಆದ ನಂತರ ಬಾಚಬೇಕು. ಒದ್ದೆ ಕೂದಲನ್ನು ಯಾವಾಗಲೂ ಬಾಚಬಾರ್ದು, ಉದುರುತ್ತೆ ತುಂಬ ಬೇಗ. ಮಕ್ಕಳದು ಕೂಡ ಅಷ್ಟೇ, ಒದ್ದೆ ಕೂದಲನ್ನು ನೀವು ಬಾಚೋದಕ್ಕೆ ಹೋಗಬಾರ್ದು, ಬೇಗ ಉದುರುತ್ತೆ. ಇಷ್ಟನ್ನು ಮಾಡಿ ನೀಟಾಗಿ ತಲೆ ಕೂದಲನ್ನು ಮೇಂಟೈನ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ತಲೆ ಕೂದಲು ಸೂಪರಾಗಿರುತ್ತೆ. ಯಾವ ಕಂಡೀಷ್ನರು ಬೇಕಾಗಿಲ್ಲ. ವಾರಕ್ಕೊಂದು ಸರಿ ಹೇರ್ ಆಯಿಲ್ ಅಂದರೆ ಹೆಡ್ ಮಸಾಜ್ ಮಾಡಿ, ನಾನು ಹೇಳಿರುವಂಥ ಹೇರ್ ಆಯಿಲನ್ನು ಬಳಸ್ಕೊಂಡು ನ್ಯಾಚುರಲ್ ಶಾಂಪುಗಳನ್ನು ಬಳಸಿ ಈ ಕಂಡೀಷ್ನರ್ನ ಉಪಯೋಗ ಮಾಡಿ ನೋಡಿ. ಇದು ಇನ್ನೊಂದು ಅಡ್ವಾಂಟೇಜ್ ಹೇಳ್ತೀನಿ, ದಾಸವಾಳ ಕಂಡೀಷ್ನರ್ದು ತಲೆ ಕೂದಲನ್ನ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ತಲೆ ಕೂದಲನ್ನು ಡ್ರೈ ಆಗದಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಉದುರೋದನ್ನು ತಪ್ಪಿಸುತ್ತೆ. ತುಂಬ ಒಳ್ಳೆಯದು. ಸೊ ನಿಮಗೆ ಎಲ್ಲದರದ್ದು ನ್ಯಾಚುರಲ್ದು, ಅಂದರೆ ನ್ಯಾಚುರಲ್ ಶಾಂಪ್ ಇರ್ಬೋದು ಅಥವಾ ಕಂಡೀಷ್ನರ್ ಇರ್ಬೋದು, ಈ ಪೌಡರ್ಗಳದೆಲ್ಲ ಏನು ಹೇಳಿದ್ದೇನೆ, ಅಥವಾ ದಾಸವಾಳ ಪೌಡರ್ ಸಿಗುತ್ತೆ. ಬಟ್ ನಿಮಗೆ ದಾಸವಾಳ ಪೌಡರನ್ನು ಬಳಸಬೇಡಿ. ಯಾಕಂತಂದರೆ
ಅದು ನಿಮಗೆ ಪುಡಿ ಪುಡಿ ತಲೆಯಲ್ಲಿ ಅಂಟ್ಕೊಳ್ಳುತ್ತೆ. ಅದನ್ನ ಕಂಡೀಷ್ನರಲ್ಲಿ ಆಗಿ ಬಳಸೋಂಗಿಲ್ಲ. ಹೂವು ಅಥವಾ ಎಲೆನ ನೀರಲ್ಲಿ ಕುದಿಸಿ ಆ ನೀರನ್ನಷ್ಟೇ ನಾವು ಹಾಕೊಳ್ಳುವಂಥದ್ದು. ಇಲ್ಲದಿದ್ದರೆ ಏನಾಗುತ್ತೆ, ಪುಡಿ ಪುಡಿ ಉಳಿದಾಗ ಸರಿಯಾಗಲ್ಲ. ಗೊತ್ತಾಯ್ತಾ? ಸೊ ಇಷ್ಟೇ. ಈ ವಿಡಿಯೋದ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಟ್ರೈ ಮಾಡಿದರೆ ಫೀಡ್ಬ್ಯಾಕನ್ನು ಕೂಡ ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.